ಈಗ So, ಇವಾಗ ನೀವು competition ಗಿಲ್ಲಿ ಅವರು ತುಂಬಾ ಆಗೋಗಿದೆ ಒಳಗಡೆ ಕಪ್ಪಗೆ. ಆಡುವಂತ ಆಟನ ಗಿಲ್ಲಿ ಅವರ ಆಟನ ನೀವು ನೋಡಿದೀರಾ, ಬಟ್ ಇಲ್ಲಿ ಹೌದು, ಹೊರಗಡೆ ಹೌದು. ನೀವು ನೋಡಿದಾಗ ಅಲ್ಲಿ ಆಟಕ್ಕೂ ಇಲ್ಲಿ ಆಟಕ್ಕೂ ಗಿಲ್ಲಿ ಒಂದ್ ರೀತಿಯಾಗಿ ಎಲ್ಲರ ನಡುವೆ ಬೆಸ್ಟ್ ಆಗಿ ಕಾಂಟ್ರಿಬ್ಯೂಷನ್ ಮಾಡ್ತಾ ಇದಾರಲ್ಲ ಅಂತ. ದಟ್ ಇಸ್ 100% ಟ್ರೂ. ಇವಾಗ ನನಗೆ ಒಂದ್ ಕಡೆ ಹೊರಗಡೆ ಬಂದ ಮೇಲೆ ಬೇಜಾರಾಗಿದ್ದು ಏನಂದ್ರೆ, ಹೌದು ನಾನ್ ತುಂಬಾ ಪರ್ಸನಲ್ ಆಗಿ ತಗೊಂಡೆ ಅನ್ನೋದ್ ಬಿಟ್ರೆ ಅವ್ನ್ ಬರೀ ಗೇಮ್ ಆಡ್ತಾ ಇದ್ದಾನೆ. ಅವ್ನ್ ಯಾರಿಗೂ ಪರ್ಸನಲ್ ಆಗಿ ಅಟ್ಯಾಕ್ ಮಾಡ್ಬೇಕು ಅಂತ ಇಲ್ಲ. ಈ ಪ್ಲೇಯಿಂಗ್ ಇಸ್ ಗೇಮ್. ಸೊ ಈಗ ನನ್ನ ವಿಚಾರದಲ್ಲೇ ನೋಡಿದಾಗ ನನಗೆ ಅವನಿಗೂ ತುಂಬಾ ಮನಸ್ತಾಪಗಳಾದಾಗ ನಾನ್ ಪರ್ಸನಲ್ ಆಗಿ ತಗೊಂಡಿದ್ಕೆ ನನ್ನ ಆಟಕ್ಕೆ ಪೆಟ್ಟು ಬಿದ್ದಿದ್ದು. ನಾನು ಗೇಮ್ ಆಡಿದ್ರೆ ಈಸ್ ಲೈಕ್ ವೆರಿ ಕ್ಯಾಲ್ಕುಲೇಟಿವ್ ಆಗಿ ಗೇಮ್ ಆಡ್ತಾ ಇದ್ದಾನೆ. ಸೊ ಅವನ್ಗೆ ಚೆನ್ನಾಗಿ ತುಂಬಾನೇ ಐಡಿಯಾ ಇದೆ. ಸೊ ನನ್ಗೂ ಆಸೆ ಇದೆ ಅವನೇ ಗೆಲ್ಲಿ ಅಂತ ಹೇಳಿ. ನೋಡೋಣ ಅಲ್ಲ, ಇನ್ನೊಂದ್ 3 ದಿನ ಇದೆ, ಕಾದು ನೋಡೋಣ. ಸೊ ನೋಡೋಣ, ಸುದೀಪ್ ಸರ್ ಕೈ ಎತ್ತುತ್ತಾರೆ ಅನ್ನೋದು ನಂಬಿಕೆ ಇದೆ. ಅವನ್ ಕೈಯೇ ವಿನ್ನರ್ ಅಂತ ಆಗುತ್ತೆ ಅಂತ ಪ್ರೇ ಮಾಡ್ಕೊಬೇಕಷ್ಟೇ ಇವಾಗ ಅವ್ರ ಫ್ಯಾನ್ಸ್ ಎಲ್ಲರೂ. ಎಸ್, ಇದೀಗ ರಾಶಿಕಾ ಅವರು ಕೂಡ ರಕ್ಷಿತಾಗೆ ಫ್ಯಾಮಿಲಿ ಬಗ್ಗೆ ಮಾತನಾಡ್ತಾರೆ. ಸೊ ಆ ಒಂದು ಸಂದರ್ಭದಲ್ಲೂ ಕೂಡ ಸುದೀಪ್ ಅವರು ಮಾತನಾಡುವಂತ ವಿಷಯಗಳು, ಒಂದಿಷ್ಟು ವಿಷಯಗಳು ಕೂಡ ಇಲ್ಲಿ ಮುನ್ನೆಲೆಗೆ ಬರ್ತಾ ಇದೆ. ಯಾಕಂದ್ರೆ ಈಗ ಸುದೀಪ್ ಅವರು ಹೇಳ್ತಾರೆ ಅಂದ್ರೆ ಒಂದ್ ರೀತಿಯ ಗಿಲ್ಲಿನ ಅಲ್ಲಿ ಸೈಡ್ ಲೈನ್ ಮಾಡಿ ಮಾತನಾಡಿರೋ ತರ ಅಲ್ಲಿ ಅನಿಸ್ತಾ ಇದೆ. ಸೊ ಇದ್ರ ಬಗ್ಗೆ ನಿಮ್ಗೆ ಏನ್ ಅನ್ಸುತ್ತೆ? ಈಗ ಏನಾಗತ್ತೆ, ಸುದೀಪ್ ಸರ್ಗೆ ತುಂಬಾ ವಿಚಾರಗಳು ಚರ್ಚೆ ಮಾಡೋದಿರುತ್ತೆ ಸ್ಯಾಟರ್ಡೆ ಸಂಡೇ. ಸೊ ಆ ಟೈಮ್ ಅಲ್ಲಿ ಯಾವ ವಿಚಾರನ ಮಾತಾಡ್ಬೇಕು ಅಂತ ಅವ್ರಿಗೇನೆ ಗೊತ್ತಿರುತ್ತೆ. ಸೊ ಅದಕ್ಕೋಸ್ಕರ ಅವ್ರು ಆ ವಿಚಾರ ಮಾತಾಡಿರ್ತಾರೆ. ಸೊ ಅದ್ರ ಬಗ್ಗೆ ಅವ್ರ ಬಗ್ಗೆ ನನಗೇನು ಮಾತಾಡಕ್ಕೆ ಗೊತ್ತಿಲ್ಲ ನನ್ಗೆ. ಯಾಕಂದ್ರೆ ಅವ್ರಿಗೆ ಹಾಗಲ್ಲ, ಅಂದ್ರೆ ಸುದೀಪ್ ಸರ್ ಮಾತಾಡಿದ ತಪ್ಪು ಅಂತ ಅಲ್ಲ. ಸೊ ಈಗಿನ ಕಾಣಿಸ್ಕೊಳ್ಳೋದ್ರಲ್ಲಿ ಒಂದ್ ರೀತಿಯಲ್ಲಿ ಗಿಲ್ಲಿ ಸೈಡ್ ಲೈನ್ ಆಗ್ತಾ ಇದಾರೆ ಅಂತ ನನಗೂ ಫೀಲ್ ಆಯ್ತು. ಸ್ಟಾರ್ಟಿಂಗ್ ಇಂದಾನು ಗಿಲ್ಲಿ 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 ಅಂತ ಅವ್ರ ಬಾಯಿಂದಾನೇ ತುಂಬಾ ಸತಿ ಬಂದಿದೆ. ಸೊ ಈಗೆಲ್ಲೋ ಲಾಸ್ಟ್ 2 ವಾರದಲ್ಲಿ ಅವ್ರ ಬಾಯಿಂದ ಬಂದಿದ್ದು ತುಂಬಾ ಕಡಿಮೆ ಆಯ್ತಾ ಅಂತ, ಗಿಲ್ಲಿ ಅಂತ ಬಂದಿದ್ದು. ಯಾಕಂದ್ರೆ ಅಶ್ವಿನಿ ಗೌಡ ಅವರು ಫಸ್ಟ್ ಒಂದು ವೀಕ್ ಇಂದ ಹಿಡ್ಕೊಂಡು ಇಲ್ಲಿವರೆಗೂ ಬಂದ್ರು ಅಶ್ವಿನಿ ಗೌಡ ಅವ್ರ ಬಗ್ಗೆ ಬರ್ತಾ ಇದ್ದಿದ್ದೆ ನೆಗೆಟಿವ್. ಬಟ್ ಅಶ್ವಿನಿ ಗೌಡ ಅವ್ರಿಗೂ ಕೂಡ ಕಿಚ್ಚಿನ ಚಪ್ಪಾಳೆ ಅಲ್ಲಿ ಕೊಡ್ಬೇಕು ಅಂತ ಕೊಡ್ತಾರೆ. ಸೊ ಇದನ್ನೆಲ್ಲ ಗಮನಿಸಿ ನೋಡಿದಾಗ ಲಾಸ್ಟ್ ಅಲ್ಲಿ ಏನಾಯ್ತಪ್ಪ ಬಿಗ್ ಬಾಸ್ ಅಲ್ಲಿ ಎಲ್ಲವೂ ಕೂಡ ಬದಲಾಗ್ಬಿಡ್ತಾ ಅಂತ. ಬಿಗ್ ಬಾಸ್ ಹಂಗೆ ಅಲ್ವಾ, ಎಕ್ಸ್ಪೆಕ್ಟ್ ಅನ್ಎಕ್ಸ್ಪೆಕ್ಟ್ ತರ. ನೋಡೋಣ, ಯಾಕೆ ಕಳ್ಕೊಳ್ಳೋದು ಯಾಕೆ? ಈಗ ಕನ್ಕ್ಲೂಷನ್ಗೆ ಇನ್ನು ಬಿಗ್ ಬಾಸ್ ಅನೌನ್ಸ್ ಮಾಡಿಲ್ಲ ಅಲ್ವಾ ವಿನ್ನರ್ ಯಾರು ಅಂತ. ಸೊ ಕನ್ಕ್ಲೂಷನ್ ಮೇ ಬಿ ಟ್ವಿಸ್ಟ್ ಕೊಡ್ಬೋದೇನೋ, ಈ ತರಾನು ಅವರು ಕಾಂಟ್ರಿಬ್ಯೂಷನ್ ಮಾಡಿದ್ದಾರೆ, ಅವ್ರ ಕಾಂಟ್ರಿಬ್ಯೂಷನ್ ಇದೆ ಅಂತ ಹೇಳಿ ಅವ್ರನ್ನ ಅಪ್ರಿಶಿಯೇಟ್ ಮಾಡಿರ್ಬೋದು. ಬಟ್ ಎಲ್ಲೋ ಮೋಸ ಆಗಲ್ಲ ಗಿಲ್ಲಿಗೆ ಅಂತ ನನ್ಗೂ ಅನ್ನಿಸ್ತಾ ಇದೆ. ಬಟ್ ಅವನ್ನ ಮೋಸ ಆದ್ರೆ ನಿಜವಾಗ್ಲೂ ನಾನು ಇಂಟರ್ವ್ಯೂ ಬಂದಾಗ್ಲೂ ಹೇಳಿದ್ದಂತೂ ನಿಜ. ಅವನ್ನ ಯೂಸ್ ಮಾಡ್ಕೊಳ್ಳೋದಂತೂ ಅಲ್ಲಿರೋ ಕಂಟೆಸ್ಟೆಂಟ್ ಕೂಡ ಯೂಸ್ ಮಾಡ್ಕೊಂಡಿದ್ದಾರೆ. ಅಲ್ಲಿ ಯಾರು ಒಂದಷ್ಟು ಜನ ಅವನ ಜೊತೆ ಇದಾರೋ ಎಲ್ಲ ಯೂಸ್ ಮಾಡ್ಕೊಂಡೆ ಮೇಲ್ ಬಂದಿರೋದು. ಸೊ ಅವನ ಜೊತೆ ಚೆನ್ನಾಗಿದ್ರೆ ನಾವ್ ಇರ್ತೀವಿ ಅನ್ನೋ ಮಟ್ಟಿಗೆ. ಹೊರಗಡೆ ಫ್ಯಾನ್ ಫಾಲೋಯಿಂಗ್ ರಾಂಗ್ ಆಗ್ಬಿಡುತ್ತೆ ಗಿಲ್ಲಿಗೆ ಎದುರಾಕೊಂಡ್ರೆ, ಅದೊಂದು ಎಲ್ಲಾರ ಮೈಂಡ್ ಅಲ್ಲೂ ಇತ್ತು ಅಲ್ಲಿ ಒಳಗಡೆ. ಅಂದ್ರೆ ಈ ಸುದೀಪ್ ಸರ್ ಒಂದ್ ಮಾತು ಹೇಳ್ತಾರೆ, ಅಂದ್ರೆ ಈ ಸತಿ ಪ್ರತಿ ಸತಿನೂ ಶೋ ಒಂದು ನಂಬರ್ 1 ಅಲ್ಲಿ ಇರ್ತಿತ್ತು, ಆದ್ರೆ ಈಗ ಚಾನಲೇ ನಂಬರ್ 1 ಹೋಗ್ಬಿಟ್ಟಿದೆ ಅಂತ. ಅದ್ರಲ್ಲಿ ನಿಮ್ ಕಾಂಟ್ರಿಬ್ಯೂಷನ್ ಇದೆ, ಯಾಕಂದ್ರೆ ನೀವು ಕೂಡ ಸ್ಪರ್ಧಿಯಾಗಿ. ಬಟ್ ಆ ಒಂದು ಇದ್ರಲ್ಲಿ ಗಿಲ್ಲಿ ಅವರ ಕಾಂಟ್ರಿಬ್ಯೂಷನ್, ಅಂದ್ರೆ ಗಿಲ್ಲಿ ಇಲ್ಲ ಅಂತಂದ್ರೆ ಒಂಚೂರು ಡಲ್ ಆಗ್ತಿತ್ತು ಸೀಸನ್ ಅಂತ. ಡೆಫಿನೆಟ್ಲಿ, ಬಿಕಾಸ್ ನನಗೆ ಹೊರಗಡೆ ಬಂದ್ಮೇಲೆ ತುಂಬಾ ಜನ ಹೇಳಿದ್ದಾರೆ. ಎಷ್ಟೊಂದ್ ಸತಿ ಕ್ಯಾಬ್ ಅಲ್ಲಿ ಕೂತಾಗೆಲ್ಲಾನು ತುಂಬಾ ಗಿಲ್ಲಿ ಬಗ್ಗೆ ಮಾತಾಡಿದ್ದಾರೆ. ಮ್ಯಾಮ್ ನನ್ ತಂದೆ ತಾಯಿ ತುಂಬಾ ಮನಸ್ಪೂರ್ವಕವಾಗಿ ನಕ್ಕಿದ್ದಾರೆ ಅಂದ್ರೆ ಅದು ಗಿಲ್ಲಿಯಿಂದ ಅಂತ ಹೇಳಿ. ಅಷ್ಟು ಮನೋರಂಜನೆ ಅಂತೂ 100% ಕೊಟ್ಟಿದ್ದಾನೆ ಅವನು, ಇಲ್ಲ ಅಂತೆಲ್ಲ. ಅವನ್ ಕೈಗೆ ಕಪ್ಪು ಸೇರ್ಬೇಕು ಅನ್ನೋ ಆಸೆ ಇದೆ, ಸೇರುತ್ತೆ. ನೋಡೋಣ, ಇನ್ನೊಂದ್ 4 ದಿನ ಎಕ್ಸ್ಪೆಕ್ಟೇಷನ್ ತರ ವೆಯ್ಟ್ ಮಾಡೋಣ. ಮೋಸ ಆಯ್ತು ಅಂತ ಅಂದ್ರೆ ಮೇ ಬಿ ನನ್ಗೂ ಬೇಜಾರಾಗ್ಬೋದೇನೋ ಪರ್ಸನಲಿ. ಯಾಕಂದ್ರೆ ಯಾರು ಡಿಸರ್ವ್ ಇದಾರೆ ಅವ್ರು ಕೊಟ್ರೆ ತುಂಬಾ ಒಳ್ಳೇದು. ಯಾಕಂದ್ರೆ ಇನ್ಸ್ಟಾಗ್ರಾಮ್ ಅಂತಾನೆ ತಗೊಂಡ್ರೆ ಯಾರಿಗೂ ಫಾಲೋಯಿಂಗ್ ಅಷ್ಟು ಇನ್ಕ್ರೀಸ್ ಆಗಕ್ ಚಾನ್ಸ್ ಇಲ್ಲ ಇಡೀ ಸೀಸನ್ ಅಲ್ಲಿ, ಬಿಗ್ ಬಾಸ್ ಅನ್ನೋ ಸೀಸನ್ ಅಲ್ಲೇ. ಸೊ 100 ಇಂದ 1 ಮಿಲಿಯನ್ ಆಗಿದೆ ಅಂದಾಗ ಅವ್ನು ಫ್ಯಾನ್ ಫಾಲೋಯಿಂಗ್ ಇಂದ ಹಿಡಿದು ಮೇ ಬಿ ಅದು ಗೊತ್ತಾಗೋಗಿದೆ ಗಿಲ್ಲಿನೇ ವಿನ್ನರ್ ಅಂತ. ಬಟ್ ವಿ ಡೋಂಟ್ ನೋ, ವಿ ಕಾಂಟ್ ಎಕ್ಸ್ಪೆಕ್ಟ್ ದಿ ಅನ್ಎಕ್ಸ್ಪೆಕ್ಟ್ ತರ ಏನಾದ್ರು ಟ್ವಿಸ್ಟ್ ಇರ್ಬೋದಾ ಏನು, ಅಥವಾ TRPಗೋಸ್ಕರ ಯೂಸ್ ಮಾಡ್ಕೊಂಡ್ರ ಏನು, ನೋಡ್ಬೇಕು, ಗೊತ್ತಿಲ್ಲ ನನ್ಗೆ. ಸೊ ಇಷ್ಟೇ, ನಿರಾಸೆ ಮಾಡ್ಕೊಂಡ್ಬೇಡಿ ಅಷ್ಟೇ ಹೇಳೋದು ಗಿಲ್ಲಿ ಫ್ಯಾನ್ಸ್ಗೆ. ವೇಟ್ ಮಾಡಿ ನೋಡೋಣ.